ಯಾವುದೋ ಒಂದು ಕೇಸ್ನಾಗ ತಗಲಾಕಬಿಟ್ಟು ಒದ್ದಾಡ್ತಾ ಇದ್ದೆ ನಾಗ ಬರೋಕ್ಕಾಗಲಿಲ್ಲ. ಹೇಳಾಗ ಏನು ವಿಷಯ? ಅವತ್ತು ಪುಟ್ಟಕ್ಕ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರಲ್ಲ, 10 ಲಕ್ಷ ಕಳೆದೋಗೈತೆ ಅಂತ ಕಂಪ್ಲೇಂಟ್ ಕೊಡಕ್ಕ. ಓಹ್, 10 ಲಕ್ಷ ಕಳೆದೋಗಿದ್ದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರ ಪುಟ್ಟಕ್ಕ? ಲೇ ಜಿಗ್ಣಿ, ನಾವು ನಿಂತಾಗ ಕೇಳಿದ್ರೆ ನೀನೇ ನಮಗೆ ಪ್ರಶ್ನೆ ಆಗ್ತಾ ಇದೆಯಲ್ಲ. ಲೇ ಜಿಗ್ಣಿ, ಕಂಪ್ಲೇಂಟ್ ಕೊಡಕ್ ಬಂದಿದ್ರೋ ಬಂದಿಲ್ವೋ ಅದನ್ನ ಮೊದಲು ಹೇಳಲ್ಲ. ಬಂದಿದ್ರು, ಈ ವಿಷಯ ಹೇಳಕ್ ಹೋಗಿದ್ಕೆ ಅಲ್ವೇ, ಅದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟದ್ದು. ಏನ ಇದನ್ನ ಹೇಳಕ್ ಹೋಗಿ ನನ್ನ ಮ್ಯಾಗ ಕಂಪ್ಲೇಂಟ್ ಕೊಡಕ್ ಬಂದ? ಲೇ ನಗ, ಏನ್ ಹೇಳ್ತಾನೆ ಇವನು? ಜಿಗ್ಣಿ, ಸರಿಯಾಗಿ ಹೇಳಪ್ಪ, ಮೊದಲೇ ಕನ್ಫ್ಯೂಸ್ ಆಗಿ ಬಿದ್ದಿದ್ದೀವಿ. ಅಣ್ಣ, ಅವರು ಕಂಪ್ಲೇಂಟ್ ಕೊಡಕ್ಕೆ ಬಂದದ್ದು ದಿಟ, ಆದರೆ ಈ ವಿಷಯಕ್ಕೆ ಬಂದದ್ರು ಅಂತ ನಂಗೆ ಗೊತ್ತಿರಲಿಲ್ಲ ಅಣ್ಣ. ನಮ್ಮ ಸಾಹೇಬರು ಹೊಸಿ ಹಂಗಂಗೆಯ ಕೈ ಬಿಸಿ ಮಾಡಿದ್ರೇ ಕೇಸ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋದು. ಅದಕ್ಕೆ ಅವರು ಕೇಸ್ ತಗೊಳ್ದೆ ವಾಪಸ್ ಕಳಿಸವ್ರಿ ಅನ್ಸುತ್ತೆ. ಪಾಪ ಅವತ್ತು ಪುಟ್ಟಕ್ಕ ಅವ್ರ ಮೊದಲನೇ ಮಗಳುವೆ 10 ಗಂಟೆ ಓದಂಗಿತ್ತು. ಅಣ್ಣ, ಇದ್ರಾಗೆ ಇವ್ರ ಸಾಯಬ್ರ ಕೈವಾಡನು ಹೊಸಿ ಐತಿ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಲೇ ಜಿಗಣಿ, ಎಲ್ಲಿ ಸಿಗ್ತಾರೆ ನಿಮ್ಮ ಸಾಹೇಬ್ರು? ಅಣ್ಣ, ಅವರು ಇಲ್ಲೀಗಲ್ ಡೀಲ್ನೆಲ್ಲವ ಈಟೊತ್ನಾಗೆ ಮಡಿಕೊಳ್ಳೋದು, ಊರಾಚಿರೋ ಡಾಬ್ದಾಗಿರ್ತಾರೆ. ನಗ ಅಣ್ಣ, ನಡಿಲ್ಲ, ಹೋಗುಮ್ಮ. ಸರಿ ಅಣ್ಣ. ಈಗ ಬ್ಯಾಡ್ರಣ್ಣ, ಅವ್ರ ಜೊತೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಮಿಂಗಲ್ಲಾಗಿರ್ತಾರೆ. ನಾಳೆ ಟೇಸನ್ನಾಗ ಮಾತಾಡ್ಕೊಂಡ್ರೆ ಆಯ್ತು ಬಿಡೋಣ. ಆಟೊಂದೆಲ್ಲ ಸಮಯ ಇಲ್ಲ ನಗ. ಅಣ್ಣ, ಜಿಗಣಿ, ನಿನ್ಗೆ ಆಮೇಲೆ ಮಾಡ್ತೀನಿ ಇಡು. ಅವ ಪಂಚಾಯತಿಗೆ ಯಾರು ಹಾಜರಾಗಕ್ಕಿಲ್ವೋ ಅವ್ರ ವಿರುದ್ಧವಾಗೆ ತೀರ್ಪು ಕೊಡ್ತಾರಂತೆ. ಅದು ದಿಟ್ವೆ? ಹಂಗಾರೆ ನಾಳೆ ಪಂಚಾಯತಿಗೆ ಹೋಗ್ಲೇಬೇಕಲ್ಲವ? ಅದ್ ಹೆಂಗವ? ಅದೇನು ಯೋಚನೆ ಮಾಡಿದ್ಯಾ ನೀನು? ನಾಳೆ ಸ್ನೇಹ ಮನ್ಯಾಗೆ ಇರ್ತಾಳೆ, ಅವಳಿಗೆ ಗೊತ್ತಿಲ್ದಂಗೆ ನಾವು ಹೆಂಗ್ ಹೋಗೋದು? ನಾವು ಹೋಗದೆ ಹೋದ್ರು ಅವಳಿಗೆ ಗೊತ್ತಾಯ್ತದಲ್ಲ ಸಾನ. ಒಂದು ಉಪಾಯ ಐತೆ. ಏನವಾ? ಅವಳನ್ನ ವತಾರನೇ ಎಲ್ಲಾರ ಕಳಿಸ್ಬಿಡ್ಬೇಕು. ಎಲ್ಲಾನ ಅಂದ್ರೆ ಮಾರ್ಕೆಟ್ಗೆ ಕಳಿಸಿದ್ರೆ ಅಲ್ಲಿರೋ ಜನ ಯಾರು ಒಬ್ರು ಅವಳು ಖಂಡಿತವಾಗೂ ಹೇಳ್ಬಿಡ್ತಾರೆ. ಅವಳು ಮನೇಲಿ ಇದ್ದು ಓದ್ಕೊಂಡ್ರೆ ನಾವು ಪಂಚಾಯತಿಗೆ ಹೋಗೋದು ಅವಳಿಗೆ ಗೊತ್ತಾಗೇ ಐತೈತೆ ಕಣವ. ಹೆಂಗೆ ನೋಡಿದ್ರು ಕಷ್ಟನೇ ಕಣವ. ಸ್ನೇಹ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನಗೂ ಎಲ್ಲ ಗೊತ್ತಿದೆ.
ನೀವು 10 ಲಕ್ಷ ತಗೊಂಡು ಅದನ್ನ ಸ್ನೇಹ ಅಕ್ಕಂಗೆ ಹೇಳ್ದೆ, ಇವಾಗ ಅದನ್ನ ಹೆಂಗ್ ವಾಪಸ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನೋಡವ್ವ, ಈ ವಿಷಯನೆಲ್ಲ ನೀನು ತಲೆಗೆ ಹಾಕಬೇಡ. ತಲೆಗೆ ಹಾಕೊಂಡ್ರೆ ನೀನು ಓದ್ ಕೆಟ್ಟೋಯ್ತದೆ. ನೀನು ಓದ್ಕೊ ಹೋಗವ. ನನ್ನ ಅವ್ವ ಇದೀನಲ್ಲ, ನಾ ಎಲ್ಲ ನೋಡ್ಕೋತೀನಿ. ಸ್ನೇಹ ಮಾತ್ರ ಹೇಳ್ಬೇಡಕ್ಕಂತಾಯಿ. ಹೋಗ ಮಗ, ಓದ್ಕೋ. ಅವ್ವ, ಸುಮಂಗೆ 10 ಲಕ್ಷದ ಇಸಿಯ ಮಾತ್ರ ಗೊತ್ತು. ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು. ಇದು ಟೈಮಿಗೆ ಸರಿಯಾಗಿ ನನ್ನ ಕೈಗೆ ಬಂದರೆ ನೀವು ನಿಮ್ಮ ಕೈನ ಎಲ್ಲಾದರೂ ಮಡಗಿ ಏನು ಕೇಳಲ್ಲ. ನಾನು ನಿಮ್ಮನ್ನು ಪ್ರಶ್ನೆನೇ ಮಾಡಲ್ಲ. ನಿಮಗೆಲ್ಲ ಒಂದು ವಿಷಯ ಗೊತ್ತೇನ್ರೋ? ನಾನು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಕ್ರೈಮ್ ರೇಟೇ ಕಮ್ಮಿ ಆಗ್ಬಿಟ್ಟೈತೆ. ಯಾಕೆ ಅಂದರೆ ನೀವು ಯಾರ ಮೇಲೂ ಕೇಸ್ ಹಾಕಲ್ವಲ್ಲ ಸರ್. ಸರ್, ನೀವು ನಮಗೆಲ್ಲ ದೇವ್ರಿದ್ದಂಗೆ. ದೇವರೇ. ಸಾರ್ಗೊಂದು ಚಿಕನ್ 65 ತಮರ. ಸೈಡ ನೀನು ನೀವೇನಲ್ಲ ಅಕ್ಕಪಕ್ಕ ಊರ್ನಾಗಿರೋ ದೊಡ್ಡ ದೊಡ್ಡ ರೌಡಿಗಳಂದ್ರೆ ಯಾಕಲಾ ಹೆಂಗೈತ್ ಮೈಗೆ? ಬಾಂಬಡಿ ಸಿಂಕ್ರನಸ್ ಕೇಳಿದ್ಯಾ? ಅದು ಈ ಅಣ್ಣನೇ. ಯಾಕ್ರಲ್ಲ ನಗ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾ? ನೀನು ಯಾರು ಅಂತ ಗೊತ್ತಿರೋದಕ್ಕೆ ಇಲ್ಲಿಗೆ ಬಂದಿರೋದು. ನಮ್ಮ ಅಣ್ಣ ನಿಂತು ಒಸಿ ಮಾತಾಡ್ಬೇಕಂತೆ, ಬಾ. ಅಣ್ಣನ? ಯಾವನ ನಿಮ್ಮ ಅಣ್ಣ? ಪುಟ್ಟಕ್ಕ ಸ್ಟೇಷನ್ಗೆ ಬಂದಾಗ ಕಂಪ್ಲೇಂಟ್ ಯಾಕೆ ತಗೊಳ್ಳಿಲ್ಲ ಹೇಳೋ. ನಿಂಗೂ ಆ ಕಳೆದೋಗಿರೋ 10 ಲಕ್ಷಕ್ಕೂ ಏನಾನ ಲಿಂಕ್ ಐತಾ ಅಂತ ಡೌಟು. ಸತ್ಯ ಹೇಳಿದ್ರೆ ನಿನ್ನಿ ಸಂಭ್ರಮಕ್ಕೆ ಯಾವುದೇ ತೊಂದರೆ ಕೊಡದೆ ಹೊಂಟೋಯ್ತಿದೆ. ಯಾರೋ ನೀವು? ಕರಿಯ ದಿನ 2 ಕಳ್ಸ.
ಯಾಕ ಸ್ನೇಹ? ಈಗಲೇ ಟೈಲರಿಂಗ್ ಮಷಿನ್ ಬೇಕು ಅಂದರೆ ಹೇಗಕ್ಕ? ಆರಾಮಾಗಿ ನೋಡಿ ಹೊಸದೇ ತಗೊಳ್ಳೋಣ ಬಿಡು, ಸೆಕೆಂಡ್ ಹ್ಯಾಂಡ್ ಯಾಕೆ? ಸ್ನೇಹ, ಟೈಲರಿಂಗ್ ಕ್ಲಾಸ್ನ ಕಲ್ತಿದ್ನ ಮನ್ಯಾಗ ಬಂದು ಅಭ್ಯಾಸ ಮಾಡೋಕ್ಕೆ ಒಂದು ಮಿಷಿನ್ ಬೇಕು ಕಣವಿ. ಮೆಸ್ನ್ಯಾಗ ಕೆಲಸ ಇಲ್ದಿದ್ರೆ ನಾನೇ ಸಂತೆಗೆ ಹೋಗ್ಬತ್ತಿದ್ದೆ. ಒತ್ತಾರೆ ಒಂದು ಹೆಜ್ಜೆ ಮೈಸೂರು ಸಂತೆಗೆ ಹೋಗ್ಬಂದ್ಬಿಡವಿ. ನನಗೋಸ್ಕರ ತಕ ಈ ದುಡ್ಡನ್ನ. ಅವ್ವ, ನೀನಾದರೂ ಅಕ್ಕಂಗೆ ಹೇಳು ಹೊಸದೇ ತಗೊಳ್ಳೋಣ ಅಂತ. ತಗೊಳಮ್ಮ, ಈಗ ಅವಸರವಾಗಿ ಕಲಿಯೋಕೆ ತಾನೇ ಅವಳು ಕೇಳ್ತಿರೋದು. ಅವಳಿಗೆ ಯಾರೋ ಗೊತ್ತಿದ್ದರು ನಂಬರ್ ಕೊಟ್ರಂತೆ. ನೀನು ಮೈಸೂರಿಗೆ ಹೋಗಿ ಇಳಿದ್ಬಿಟ್ಟು ಅವ್ರಿಗೆ ಫೋನ್ ಮಾಡು, ಅವ್ರು ಅಲ್ಲಿಗೆ ಬರೋ ಕೇಳ್ತಾರೆ. ಖುಷಿ ಹೋಗಿ ಚೌಕಸಿ ಮಾಡಿ ಚೆಂದಾಕಿರೋದು ಒಂದು ತಗೊಬರವ. ಆಮ್ಯಾಕೆ ಅವ್ರು ಅದನ್ನು ಬಸ್ನಾಗ ಹಾಕಿ ಕಳಿಸ್ತಾರಂತೆ. ಆದರೆ ನಂಗೆ ಓದೋದಿದೆಯಲ್ಲ. ಸ್ನೇಹ, ಒತ್ತಾರೆ ಹೋಗಿ ಮಧ್ಯಾಹ್ನದಷ್ಟರಲ್ಲಿ ಬಂದ್ಬಿಡ್ಬೋದು. ತಕ. ಅವ್ವ, ಅಕ್ಕನೆಲ್ಲೋ ಕಳಿಸಿ ನೀವಿಬ್ರು ಏನೋ ಪ್ಲ್ಯಾನ್ ಮಾಡ್ದಂಗಿದ್ದೀರಾ? ದುಡ್ಡೇನಾದರೂ ಅರೇಂಜ್ ಆಯ್ತಾ? ಸುಮ್ಕಿರು. ಏನೇ ಸುಮ? ಏನಿಲ್ಲ ಅಕ್ಕ. ಏನಿಲ್ವಾ, ನಿನ್ನ ಜೊತೆಲಿ ಅವಳು ಬರ್ತೀನಿ ಅಂದ್ಲು. ಬೇಡ ಕಣವ, ಕಾಲೇಜ್ಗೆ ಚಕ್ಕರ್ ಹಾಕ್ದಂಗೆ ಆಯ್ತದೆ, ಸುಮ್ಕಿರು ಅಂತಂದೆ. ಯಾಕವ? ಅವಳೇನು ಬೇಡ, ನಾನೇ ಹೋಗಿ ಬರ್ತೀನಿ. ಅಕ್ಕ, ದುಡ್ಡನ್ನ ನಾನು ದೇವ್ರ ಹತ್ರ ಇಟ್ಟಿರ್ತೀನಿ, ಬೆಳಗ್ಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ. ಸ್ನೇಹ, ಬೆಳಿಗ್ಗೆ ಮೊದಲನೇ ಬಸ್ಗೆ ಹೊಂಟ್ಬಿಡವಿ. ಸರಿ ಅಕ್ಕ, ನನ್ನ ಗಾಡಿ ಸರಿ ಇದ್ದಿದ್ರೆ ಅದರಲ್ಲೇ ಹೋಗಿ ಬರ್ತಿದ್ದೆ. ಆದರೆ ಏನು ಮಾಡೋದು, ಈಗನ್ನ ಸರ್ವಿಸು ಕೊಡಬೇಕು. ಸರಿ ಬಿಡು, ನಾನು ಹೋಗ್ಬರ್ತೀನಿ. ಸಾಯಬ್ರನ್ನ ಕೈ ಮಾಡಿ ಕರಿತಾರದಲ್ಲ, ಕೈ ಮಾಡಿ ಕರಿತಾರದೆ ಸಾಯಬ್ರು. ಸರ್, ಯಾರೇವನು? ಬಟ್ಟಿ ಬಂಗಾರಮ್ಮನ ಮಗ. ಹೆಸರು ಕೇಳಿದ್ದ, ಇವತ್ತೇ ನೋಡ್ತಾ ಇರೋದು. ಇವ್ರ ಅವ್ವನಿಗೂ ನಮ್ಮ ಏರಿಯಾ ಕೌನ್ಸಿಲರು ಕಿರಿಕಲ್ವೆಲ್ಲ ಒಂದು 4 ತತ್ಕಿ ಬಂಗಾರಮ್ಮ ಪಾರ್ಸಲ್ ಕಳಿಸಿ. ಕೌನ್ಸಿಲರು ತುಂಬ ಖುಷಿ ಪಡ್ತಾರೆ. ನೀವು ಕುಂತ್ಕೊಳ್ಳಿ ಸರ್, ನಾವು ನೋಡ್ಕೊಂತೇವೆ. ಏಯ್ ಬಂದ್ರ? ಗ್ಯಾಪಲ್ಲೆಲ್ಲ ಓಡೋಗಿರ್ಬೇಕು ಕನ್ನಡ. ಲೈ, ನೀವನ ನೋಡ್ಕೋಬೇಕಲ್ವೇನ್ರಲ್ಲ. ಸರಿ, ನಿಮ್ಮ ಮನೆಗೆ ನಡೀರಿ, ನಾನು ಬರ್ತೀನಿ. ಏನೇ
ಕಾರಣ ಹೇಳಿರುವೆ ನನ್ನ ನಾನು ಸಮರ್ಥಿಸ್ಕೊಳಕ್ಕೆ ನೆಪ ಹೇಳ್ದಂಗಾಯ್ತದೆ. ಬೆಣ್ಣೆ ಬಾಣ್ಲಿಗೆ ಬಿದ್ದಂಗೆ ಹಿಂಗ್ ನಾಜುಕಾಗಿ ಮಾತಾಡ್ತಾವಳು ನೋಡಿ. ಇವಳಿಂದ ನಾನು ಸಾನ ಎಣಗ್ಬಿಟ್ಟಿವಿನಿ. ನನಗೆ ಸಾಕಾಗೋಗುತ್ತೆ. ಈ ವಿಷಯ ಇವತ್ತೇ ಇತ್ಯರ್ಥ ಆಗ್ಬೇಕು. ಅದು ನೀವೇ ಮಾಡ್ಬೇಕು. ಅವರೇ ಮೆಸ್ಸೇ ನಮ್ಮ ಬದುಕು, ಈ ಮನೆನೇ ನಮ್ಮ ಆಸ್ತಿ. ಇದನ್ನ ಬಿಟ್ಟು ಹೊಂಟೋಗು ಅಂದ್ರೆ ನಾವ್ ಎಲ್ಲಿ ಹೋಗಿ ಬದುಕೋದು? ಬಂಗಾರಮ್ಮನವ್ರೆ, ಈಗಲೇ ನಿಮ್ ಕಡೆಯವ್ರನ್ನೆಲ್ಲ ಕರೆಸಿ ಮೊದಲು ಈ ಮನೆ ಖಾಲಿ ಮಾಡಿಸಿ. ಅವ್ರು ಕೊಟ್ಟಿದ್ದ ದುಡ್ಡು ದಿಟ್ಟವಾಗ್ಲೂ ಕಳವಾಗಿ ಹೋಗದೆ. ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದು, ಆದ್ರೆ ಅವ್ರು ದೂರ ತಕೊಂಡ್ಲಿಲ್ಲ ಕಣವ. ನಂತ ಒಂದು ದಾರಿ ಐತೆ. ಊರವ್ರು ಎಲ್ರ ಮುಂದೆ ಒಂದು ಪಂಚಾಯಿತಿ ಆಗ್ಬಿಡ್ಲಿ. 18 ವರ್ಷದಿಂದ ಪಂಚಾಯಿತಿ ಕಟ್ಟೆಯಲ್ಲಿ ನನ್ನ ಗಂಡನ ಕಿತ್ಕೊಂಡೆ. ಈಗ ಮತ್ತದೇ ಪಂಚಾಯಿತಿಯಲ್ಲಿ ನನ್ನ ಮನೆ ಮಠ ಕಿತ್ಕೋಬೇಕು ಅಂತೀಯಲ್ಲ. ನನ್ನಯ್ಯೋ ನನ್ನಯ್ಯ ಮಾಡಿದ್ದೆ ತಾಯಿ. ಬಂಗಾರ, ರೀ ಏನಾರ ಬೇಕಿತ್ತ? ನನ್ಗೇನ್ ಬೇಕಿಲ್ಲ. ನಿನ್ಗೆ ನಿದ್ದೆ ಹತ್ತಿಲ್ಲ ಅಂತ ಕಾಡ್ತೈತೆ. ನನಗೆ ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಮ ನಿದ್ದೆಗೆ ತೊಂದರೆ ಆಯಿತು. ತೊಂದರೆಗಿಂತ ಏನೂ ಇಲ್ಲ. ನಿನ್ಗೇನಾಯ್ತದ ಹೇಳು. ನಂಗೆ ನಾಳಿದ ಪಂಚಾಯತಿ ಬಗ್ಗೆನೇ ಯೋಚನೆ ಆಗೋಗದೆ ರೀ. ಇದನ್ನು ಯಾರ ತವನು ಹೇಳ್ಕೊಳಕ್ಕೂ ಆಗಲ್ಲ. ಒಂಥರ ಮನ್ಸೊಳಗೆ ಸಂಕಟ. ಯಾಕೆ ಬಂಗಾರ, ನೀನು ಯಾವತ್ತು ಪಂಚಾಯತಿ ಬಗ್ಗೆ ಚಿಂತೆ ಮಾಡ್ದವಳೆ ಅಲ್ಲ. ಆದ್ರಿದು ಎಲ್ಲ ತೀರ್ಪಿನಂಗಲ್ಲ ರೀ. ಈಟು ದಿವಸ ಬಿಟ್ಟೋಗಿರೋ ಸಂಬಂಧನ ಕೂಡ್ಸೋದು, ಯಾವುದೋ ಜಮೀನಿನ ನಿಸಿದಾಗ ಗಲಾಟೆ, ಹಣಕಾಸಿನ ವ್ಯವಹಾರ, ಇಂಥದೇ ಪಂಚಾಯತಿಗೆ ಬರ್ತಿದ್ವು. ಆದ್ರೆ ಈಕಿತ ಒಬ್ಬ ತಾಯಿ ತನ್ನ ಮನೇನ ಕಾಪಾಡ್ಕೊಳಕ್ ಮಾಡ್ತಿರೋ ಹೋರಾಟ ಕಣ್ರಿ. ಪುಟ್ಟಕ್ಕ ಆಕೆ ನೋಡಿದ್ರೇನೆ ಯಾರಿಗೂ ತೊಂದರೆ ಕೊಡೋ ಹೆಂಗ್ಸಲ್ಲ ಅಂತ ಗೊತ್ತಾಯ್ತದೆ. ಆದರೆ ಏನು ದುರಾದೃಷ್ಟನೋ ಏನೋ, ಆ ರಾಜೇಶ್ವರಿ ಹೇಳೋದೆಲ್ಲ ಅವಳ ಪರವಾಗಿ ಐತೆ. ನಾಳೆ ಏನು ಮಾಡೋದೋ ಗೊತ್ತಾಯ್ತಿಲ್ಲ.